ವಾಕ್ಯ ಯೋಹಾನ 14:14 ವಚನ. ನೀವು ನನ್ನ ಹೆಸರಿನಲ್ಲಿ ಏನನ್ನಾದರೂ ಬೇಡಿಕೊಂಡರೆ ಅದನ್ನು ನಾನು ನೆರವೇರಿಸುವೆನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನೀವು ಈವರೆಗೂ ನನ್ನ ಹೆಸರಿನಲ್ಲಿ ಏನೂ ಬೇಡಿಕೊಂಡಿಲ್ಲವೇ? ಒಂದು ಸಲ ಬೇಡಿಕೊಂಡು ನೋಡಿರಿ, ನಾನು ಅವೆಲ್ಲವುಗಳನ್ನು ನಿಮಗೆ ಒದಗಿಸಿಕೊಡುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಈ ಲೋಕದಲ್ಲಿ ಯೇಸುವಿನ ನಾಮಕ್ಕಿಂತ ಮೇಲಾದ ನಾಮ ಯಾವುದೂ ಇಲ್ಲ. ಯೇಸು ನಾಮವು ನಮಗೆ ಜಯ ಕೊಡುವಂಥದ್ದಾಗಿದೆ. ಯೇಸು ನಾಮದಲ್ಲಿ ಯಾವುದೇ ಸೋಲಿಲ್ಲ. ಯೇಸುವಿನ ನಾಮದಲ್ಲಿ ಯಾವುದೇ ಅಪಜಯವಿಲ್ಲ. ಯೇಸುವಿನ ನಾಮ ಅದು ನಿನಗೆ ಬಲವನ್ನು ಕೊಡುವಂಥದ್ದಾಗಿದೆ. ಯೇಸುವಿನ ನಾಮ ಅದು ನಿನಗೆ ಧೈರ್ಯವನ್ನು ಕೊಡುವಂಥದ್ದಾಗಿದೆ. ಯೇಸುವಿನ ನಾಮ ಅದು ನಿನಗೆ ಸ್ವಸ್ಥತೆಯನ್ನು ಕೊಡುವಂಥದ್ದಾಗಿದೆ. ಯೇಸುವಿನ ನಾಮ ನಿನ್ನನ್ನು ಉನ್ನತ ಮಟ್ಟಕ್ಕೆ ನಡೆಸುವಂಥದ್ದಾಗಿದೆ. ಯೇಸುವಿನ ನಾಮ ನಿನ್ನನ್ನು ಪ್ರೀತಿಸುವಂಥದ್ದಾಗಿದೆ. ಯೇಸುವಿನ ನಾಮ ನಿನ್ನನ್ನು ಎಂದೆಂದಿಗೂ ಒಳ್ಳೆಯ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಯೇಸುವಿನ ನಾಮ ನಮಗೆ ಬಲವಾಗಿದೆ. ಯೇಸುವಿನ ನಾಮದಲ್ಲಿ ನೀನು ಏನನ್ನಾದರೂ ಕೇಳಿಕೋ, ಅದು ನಿನಗೆ ನೆರವೇರುವುದು. ಅಂಥ ದೊಡ್ಡ ನಾಮ ಯೇಸುವಿನ ನಾಮವಾಗಿದೆ. ಈ ಲೋಕದಲ್ಲಿ ಯೇಸುವಿನ ನಾಮದಿಂದ ಎಷ್ಟು ಅದ್ಭುತ ಕಾರ್ಯಗಳು ಉಂಟಾಗುತ್ತಿದೆ. ಯೇಸುವಿನ ನಾಮದಲ್ಲಿ ನಿನಗೆ ಜೀವವಿದೆ. ಯೇಸುವಿನ ನಾಮದಲ್ಲಿ ಎಷ್ಟೋ ಜನರು, ಸತ್ತಂಥ ಜನರು ಎದ್ದು ಬಂದಿದ್ದಾರೆ. ಯೇಸುವಿನ ನಾಮದಲ್ಲಿ ಎಷ್ಟೋ ರೋಗಗಳು ವಾಸಿಯಾಗಿವೆ. ಭಯಾನಕ ರೋಗಗಳು, ಮರಣಕರ ರೋಗಗಳು ಯೇಸುವಿನ ನಾಮದಲ್ಲಿ ಅವು ಬಿಟ್ಟು ಹೋಗಿವೆ. ಎಷ್ಟೋ ದೆವ್ವಗಳು ಯೇಸುವಿನ ನಾಮಕ್ಕೆ ನಡುಗುವಂಥವಾಗಿವೆ. ಸೈತಾನನು ಭಯಪಡುವ ಆತನಾಗಿದ್ದಾನೆ. ಯೇಸು ನಾಮ ಅಷ್ಟು ಬಲವಾದಂಥ ನಾಮವಾಗಿದೆ. ನೀನು ಯೇಸು ನಾಮವನ್ನು ಹಿಡಿದುಕೋ. ಯೇಸು ನಾಮವನ್ನು ಹಿಡಿದುಕೊಂಡು ನೀನು ನಡೆಯುವುದಾದರೆ ನಿನ್ನ ಜೀವಿತ ಎಂದೆಂದಿಗೂ ಉಜ್ವಲವಾಗಿ ನಡೆಯುವಂಥದ್ದಾಗಿದೆ. ಹಾಗಾದರೆ ಈ ಯೇಸು ನಾಮ ಯಾಕೆ ಇಷ್ಟು ಬಲವಾದ ನಾಮ ಎಂಬುದಾಗಿ ನಾವು ನೋಡುವಾಗ, ತಂದೆಯಾದ ದೇವರು ಲೋಕವನ್ನು ನೋಡಲಾಗಿ ಲೋಕದ ಜನರು ಬಹಳ ಪಾಪದಲ್ಲಿ ಬಿದ್ದು ಹೋಗಿದ್ದರು. ಜನರನ್ನು ರಕ್ಷಿಸುವುದಕ್ಕಾಗಿ ಆತನು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟನು. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದು ಯಾವ ಪಾಪವನ್ನು ಮಾಡದೆ ಆತನು ಶಿಲುಬೆಯ ಮರಣವನ್ನು ಅನುಭವಿಸಿ, ಶಿಲುಬೆಯಲ್ಲಿ ಆತನು ನಮ್ಮ ಪಾಪಗಳನ್ನು ಹೊತ್ತುಕೊಂಡನು ಮತ್ತು ಒಂದು ಹನಿ ರಕ್ತವನ್ನಾದರೂ ಇಟ್ಟುಕೊಳ್ಳದೆ ನಮ್ಮ ಪ್ರತಿಯೊಬ್ಬೊಬ್ಬರ ಪಾಪಕ್ಕಾಗಿ ಆತನು ಯಜ್ಞವಾಗಿ ಬಲಿಯಾದನು. ಹೀಗೆ ಆತನು ಲೋಕವನ್ನು, ಲೋಕದ ಜನರನ್ನು ಪಾಪದಿಂದ ಬಿಡುಗಡೆ ಮಾಡಿದ ರಕ್ಷಕನಾದನು ಮತ್ತು 3 ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು, ಪುನರುತ್ಥಾನವನ್ನು ಹೊಂದಿದನು. ಲೋಕದಲ್ಲಿ ನೋಡುವಾಗ ಎಲ್ಲ ಸಮಾಧಿಗಳು ಮುಚ್ಚಲ್ಪಟ್ಟಿವೆ, ಆದರೆ ಯೇಸು ಸ್ವಾಮಿಯ ಸಮಾಧಿಯ ಬಾಗಿಲು ಅದು ತೆರೆಯಲ್ಪಟ್ಟಿದೆ. ಏಕೆಂದರೆ ಯೇಸು ಸ್ವಾಮಿ ಸತ್ತವರಾಗಿ ಅಲ್ಲಿ ಇಲ್ಲ, ಆತನು ಎದ್ದು ಬಂದು ಪುನರುತ್ಥಾನ ಹೊಂದಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ನಾಮದಲ್ಲಿ ನೀವು ಪ್ರಾರ್ಥಿಸುವಾಗ ನಿಮಗೆ ಜಯವುಂಟು. ಯಾರ್ಯಾರು ಯೇಸು ಸ್ವಾಮಿಯನ್ನು ನಂಬುತ್ತೀರೋ ಈ ಸಮಯದಲ್ಲಿ ರಕ್ಷಣೆಗಾಗಿ ಆತನಲ್ಲಿ ನೀವು ಪ್ರಾರ್ಥಿಸಿರಿ. ನಿಮಗೆ ಜಯ ಉಂಟು, ನಿಮಗೆ ಬಿಡುಗಡೆ ಉಂಟು. ನಿಮ್ಮ ಕೋರ್ಟ್ ಕೆಲಸಗಳಲ್ಲಿ ಯಾವ ಕಾರ್ಯಗಳು ತಡೆಯಲ್ಪಟ್ಟಿವೆಯೋ ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಅವೆಲ್ಲವುಗಳಿಗಾಗಿ ಯೇಸು ನಾಮದಲ್ಲಿ ನೀವು ಪ್ರಾರ್ಥಿಸಿರಿ. ಈವರೆಗೂ ಮದುವೆಯಾಗದೆ ಎಷ್ಟೋ ನೀವು ಅವಮಾನಕ್ಕೆ ಒಳಗಾಗಿದ್ದೀರೋ, ಈಗ ನೀವು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿರಿ. ದೇವರು ನಿಮಗೆ ಒಳ್ಳೆಯ ಸಂಗಾತಿಯನ್ನು ಕೊಡುವ ಆತನಾಗಿದ್ದಾನೆ. ಯಾರ್ಯಾರು ಮಕ್ಕಳಿಲ್ಲದೆ ತುಂಬ ಕಣ್ಣೀರು ಸುರಿಸುತ್ತಾ ಇದ್ದೀರೋ, ಗರ್ಭಫಲಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೀರೋ, ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿರಿ. ದೇವರು ನಿಮಗೆ ಮಗುವನ್ನು ಅನುಗ್ರಹಿಸಿಕೊಡುತ್ತಾರೆ. ಏನೇನು ಸಮಸ್ಯೆಗಳಿದ್ದಾವೋ ಈ ಸಮಯದಲ್ಲಿ ನೀವು ಯೇಸುವಿನ ನಾಮ ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರೇ, ಅಪ್ಪ ಏಸಪ್ಪ, ಈ ಸಮಯದಲ್ಲಿ ಏಸು 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 ಎಂಬುದಾಗಿ ಅಪ್ಪ ಯಾರ್ಯಾರು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ ಕರ್ತರೆ, ಅಂಥ ನಿನ್ನ ಮಕ್ಕಳನ್ನು ಮುಟ್ಟಿ ಸ್ವಾಮಿ. ಅಪ್ಪ ಅವರಿಗೆ ರಕ್ಷಣೆ ಭಾಗ್ಯವನ್ನು ಕೊಡ್ರಪ್ಪ ಕರ್ತರೆ ರಾಜ. ಅಪ್ಪ ಅವರಿಗಿರುವಂಥ ಎಲ್ಲ ಸಮಸ್ಯೆಗಳು, ಕೋರ್ಟ್ ಕೆಲಸಗಳಲ್ಲಿರುವಂಥ ಸಮಸ್ಯೆಗಳು, ಅಪ್ಪ ಮಕ್ಕಳಿಲ್ಲದೆ ಅವಮಾನಕ್ಕೆ ಒಳಗಾಗಿರುವಂಥ ಅವರ ತೊಂದರೆ ಅಪ್ಪ ಕರ್ತನೆ. ಅಪ್ಪ ಯಾರ್ಯಾರಿಗೆ ಮದುವೆ ಆಗಿಲ್ಲ ಸ್ವಾಮಿ, ಅಂಥ ಮಕ್ಕಳಿಗೆ ಸಂಗಾತಿಯನ್ನು ಕೊಡು ಸ್ವಾಮಿ. ಯಾರು ಕೆಲಸವಿಲ್ಲದೆ ಅಪ್ಪ ಕರ್ತನೆ
ಗಣನೆಗೆ ಬಾರದವರಾಗಿದ್ದಾರೋ ಅಂಥವರಿಗೆ ಒಳ್ಳೆಯ ಕೆಲಸವನ್ನು ಕೊಡು ನನ್ನ ದೇವರೇ. ಮರಣಕರ ರೋಗದಲ್ಲಿ ಬಿದ್ದಿರುವಂಥ ನಿನ್ನ ಮಕ್ಕಳಿಗೆ ರಾಜ ನೀನು ತಾನೇ ಆರೋಗ್ಯದಾಯಕನಾಗಿ ಅವರಿಗೆ ಆರೋಗ್ಯ ಕೊಡು ಸ್ವಾಮಿ ಕರ್ತರೆ. ಅಪ್ಪ, ಪ್ರತಿಯೊಂದೊಂದು ಅಪ್ಪ ಕರ್ತನ ವಿಷಯಗಳಿಗಾಗಿ ಪ್ರಾರ್ಥಿಸುವಂಥ ಮಕ್ಕಳಿಗೆ ಏಸುವೆ ನಿನ್ನ ನಾಮದಲ್ಲಿ ಸದುತ್ತರ ಕೊಡು ಸ್ವಾಮಿ ಕರ್ತನೆ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.